ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಪ್ರತಿಷ್ಠಾನ ಸ್ಥಾಪಿಸಿದವರಿಗೆ ಬಹುಮಾನ ವಿತರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬಣ್ಣರಹಿತ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಿಸಿದ ಕುಟುಂಬಗಳನ್ನು ಗುರುತಿಸಿ ಪರಿಸರ ಸ್ನೇಹಿ ಪರಿವಾರಗಳೆಂದು ಆಯ್ಕೆ ಮಾಡಿ ಮುಮ್ಮಿಗಟ್ಟಿ ಗ್ರಾಮದ ರಂಗಮಂದಿರದಲ್ಲಿ ಜರುಗಬೇಕಿದ್ದ ಅಭಿನಂದನೆ ಸಮಾರಂಭ ಮಳೆಯ ಗ್ರಾಮದ ಮೌನೇಶ್ವರ ದೇವಸ್ಥಾನದಲ್ಲಿ ಜರುಗಿತು. ಸಮಾರಂಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಆನಂದ್ ಮಹಾಸ್ವಾಮಿಗಳು, ಸದ್ಗುರು ಸಿದ್ದಾರೂಢ ಮಠ ಮುಳ್ಮುತ್ತಲ ಹಾಗೂ ಯಾದವಾಡರವರು ಸಾನ್ನಿಧ್ಯ ವಹಿಸಿದ್ದರು. ಅದೇ ರೀತಿ ಪುಂಡಲಿಕಪ್ಪ ಬಟ್ಟಂಗಿ ಅಧ್ಯಕ್ಷರು, ಜ್ಞಾನ ಚಿಂತನ ಕೇಂದ್ರ ಮುಮ್ಮಿಗಟ್ಟಿ ಇವರ ನೇತೃತ್ವದಲ್ಲಿ ಅತ್ಯಂತ ಸರಳವಾಗಿ, ಸುಂದರವಾಗಿ, ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸತೀಶ್ ತುರ್ಮರಿ, ಶಿವಾನಂದ್ ಅಮರ್ಶೆಟ್ಟಿ, ಮಂಜುನಾಥ್ ಸತ್ತೂರ್, FB ಕನವಿ ಹಾಗೂ ರಂಗಕರ್ಮಿ ಬಸವರಾಜ್ ಬೆಂಗೇರಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಡಾಕ್ಟರ್ ಬಸವಾನಂದ ಸ್ವಾಮಿಗಳು ಮಾತನಾಡಿ, ಇಂದು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾದ ಗಣೇಶ ಚತುರ್ಥಿ, ಹೋಳಿ, ದೀಪಾವಳಿ ಅಂತಹ ಅನೇಕ ಹಬ್ಬ ಹರಿದಿನಗಳಲ್ಲಿ ದುಂದು ವೆಚ್ಚ ಆಡಂಬರದಿಂದ ಸುಖ ಸುಮ್ಮನೆ ಹಣವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಅದೇ ಅನೇಕ ಸತ್ಕಾರ್ಯ ಪುಣ್ಯ ಕಾರ್ಯಗಳಿಗೆ ಸದ್ವಿನಿಯೋಗಿ ಮಾಡಲು ಅಂತಹ ಸಮಾಜ ಮತ್ತು ಧರ್ಮ ಜಾಗೃತಿ ಆಂದೋಲನಕ್ಕೆ ಬುಡಾತಿ ಹಾಕಿಕೊಟ್ಟ ಸುರೇಶ್ ಹಾರೋಬಿಡಿ ಇವರ ಸಾಮಾಜಿಕ ಕಳಕಳಿಯ ವಿಚಾರಧಾರಣೆಗಳನ್ನು ಜನಸಾಗರ ಸಾಹಿತ್ಯ ಕಲಾ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಮುಮ್ಮಿಗಟ್ಟಿ ಇದರ ಮೂಲಕ ಸತತ 10 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಅದು ಇಂದು ಎಲ್ಲರಿಗೂ ಮಾದರಿಯಾಗಿದ್ದು ಮುಂದೆ ಬರಲಿರುವ ಸವಾಲುಗಳಿಗೆ ಪರಿಹಾರ ನೀಡಬೇಕೆಂದು ನುಡಿದರು. ಭಾಗವಹಿಸಿದ್ದ ಮಕ್ಕಳಿಗೆ, ಕಲಾವಿದರಿಗೆ, ಪರಿಸರ ಸ್ನೇಹಿ ಪರಿವಾರಗಳಿಗೆ ಪ್ರಮಾಣ ಪತ್ರವನ್ನು ಸಮಾಧಾನಕರ ₹200, ತೃತೀಯ ಬಹುಮಾನ ₹250, ದ್ವಿತೀಯ ಬಹುಮಾನ ₹500, ಪ್ರಥಮ ಬಹುಮಾನ ₹1000 ನಗದು ರೂಪದಲ್ಲಿ ಬಹುಮಾನ ವಿತರಣೆ ಮಾಡಿದರು. ಅಮರ್ಶೆಟ್ ರವರ ನೇತೃತ್ವದ ಸಂಗೀತ ಬಳಗ ಹಾಗೂ ಮಂಜುನಾಥ್ ಕೊನ್ನೂರು ನೇತೃತ್ವದ ಸಂಗೀತ ಬಳಗದ ಮಕ್ಕಳು ಪ್ರಾರ್ಥನೆ ಹಾಗೂ ಸ್ವಾಗತ ಅಚ್ಚುಕಟ್ಟಾಗಿ ಮಾಡಿದರು. ಚಿದಾನಂದ್ ಪತ್ತಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಸವರಾಜ್ ಮಾದರ್, ಬಸವರಾಜ್ ಚಿಕ್ಕನ್ನವರ್, ಚಂದ್ರಶೇಖರ್ ಸರ್ನಾಯಕ್, ಜಯಶ್ರೀ ಗೋಳಿ, ಮಂಜುಳಾ ಹೊಳೆಪ್ನವರ್, ಪಕ್ಕೀರಮ್ಮ ಕಿತ್ತೂರ್, ಸಾವಿತ್ರಿ ಹಾರೋಬಿಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೈ ಜೋಡಿಸಿದ್ದರು. ನಮಸ್ಕಾರ, ನನ್ನ ಹೆಸರು ಸುರೇಶ್ ಹಾರೋಬಿಡಿ. ಹೋದ 1ನೇ ತಾರೀಕು ನಾವು ಮಣ್ಣಿನ ಮೂರ್ತಿ ತಯಾರಿಕೆ ಕಾರ್ಯಾಗಾರವನ್ನು ಮೌನೇಶ್ವರ ದೇವಸ್ಥಾನದಲ್ಲಿ ನಡೆಸಿದ್ದೀವಿ. ಅದರಲ್ಲಿ 28ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿ ಅದ್ಭುತವಾಗಿ ಮಣ್ಣಿನ ಮೂರ್ತಿಯನ್ನು ತಯಾರಿಸಿ, ಮಣ್ಣಿನ ಮೂರ್ತಿ ಯಾಕೆ ತಯಾರಿಸಬೇಕು, ಪರಿಸರ ಸ್ನೇಹಿ ಗಣೇಶನ ಹಿನ್ನೆಲೆ ಏನು, ಇದನ್ನು ಯಾಕೆ ಇವತ್ತಿನ ಕಾಲದೊಳಗೆ ನಾವು ಆಚರಣೆ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಿವಿ. ಯಾಕೆ ನಾವು ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪಿಸಬೇಕು, ನಾವು ಬಣ್ಣರಹಿತ ಗಣೇಶನನ್ನು ಯಾಕೆ ಇಡಬೇಕು ಅನ್ನೋದನ್ನು ನಾವು ಬಹಳ ನಮ್ಮ ಸಂಸ್ಥೆ ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಚ್ಛ ಪರಿಸರ ಮತ್ತು ಸುಂದರ ಬದುಕಿಗೆ ಸರಳ ಜೀವನ ಅಂತಕ್ಕಂಥ ಒಂದು ಆದರ್ಶವನ್ನು ಜನಮಾನಸದಲ್ಲಿ ಬಿತ್ತುವುದಕ್ಕೋಸ್ಕರ, ಯಾಕಂದ್ರೆ ಇವತ್ತು 78 ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವದ ಪರ್ವಕಾಲದೊಳಗೆ ನಾವೆಲ್ಲ ಇದ್ದೀವಿ. ಈ ದೇಶದ ಸ್ವತಂತ್ರ ಬರಬೇಕಾದ್ರೆ ನಮ್ಮ ಅವರಿವರೆನ್ನದ ಎಲ್ಲ ಮಹಾತ್ಮರು, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಕ್ಕೆ ಒಂದು ಅರ್ಥ ಬರೋ ರೀತಿ ಒಳಗೆ ಅದು ಆಚರಣೆ ಆಗಬೇಕು. ಮತ್ತು ಅವರು ಒಂದು ಏನು ಇವತ್ತು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿನ್ನೆ ದಿನ ಎಲ್ಲ ಕಡೆ ಬಹಳ ಪ್ರಯತ್ನ ಮಾಡಿ ಅದ್ಭುತವಾದ ಕಾರ್ಯಕ್ರಮ ಮಾಡಿದರು. ಆ ಒಂದು ಪ್ರಜಾಪ್ರಭುತ್ವದ ಒಂದು ಯಶಸ್ಸು ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ, ಸಂಸ್ಕಾರ ಮತ್ತು ಈ ದೇಶದ ಹಬ್ಬ ಹರಿದಿನಗಳಿದೆ ಅಂತಕ್ಕಂಥದ್ದನ್ನು ನಮ್ಮ ಸ್ವತಂತ್ರ ಹೋರಾಟಗಾರರು ಅವತ್ತು ಅದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರು. ಅದರಲ್ಲಿ ಹೋಳಿ ಹುಣ್ಣಿಮೆ, ಮೊಹರಮ್ಮ, ಆಮೇಲೆ ಈಗ ನಡೀತಕ್ಕಂಥ ಈ ಗಣೇಶ, ಅದನ್ನು ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮತ್ತು ಅರ್ಥಪೂರ್ಣ ಆಚರಣೆ. ನೋಡ್ರಿ, ನಮಗೆ ನಾವು ಪಂಚಭೂತಗಳ ಸ್ವರೂಪನ ನಾವು ಅದೇವಿ. ಹುಟ್ಟಿದಿಂದ ಮಣ್ಣಿಂದ ಬಂದೇವಿ, ಕೊನೆಗೂ ನಾವು ಪಂಚಭೂತದೊಳಗಲ್ಲಿ ಏನಾಗ್ತೇವೆ, ಅದನ್ನು ಶುದ್ಧ ಮಾಡುವಂಥ ಒಂದು ನಮಗೆ ಶಕ್ತಿ ಇಲ್ಲ ಅಂದಾಗ ಆ ಪರಿಸರವನ್ನು ಮಾಲಿನ್ಯ ಮಾಡುವ ಹಕ್ಕು ನಮಗಿಲ್ಲ ಅನ್ನೋದನ್ನು ನಾವು ಸಾರೋದಕ್ಕೋಸ್ಕರನೇ ಇವತ್ತು ಮಕ್ಕಳಲ್ಲಿನೇ ಅದನ್ನು ನಾವು, ಯಾಕಂದರೆ ನೋಡಿರಿ, ಬಣ್ಣ ಹೊಳಪ ಬರಬೇಕಾದ್ರೆ ಆ ಬಣ್ಣದೊಳಗೆ ಸೀಸು, ನಿಕ್ಕಲ್ಲು, ಕ್ರೋಮಿಯಂ ಅಂತಕ್ಕಂಥ ರಾಸಾಯನಿಕವನ್ನು ಬಳಸಿ ಅವರು ಬಣ್ಣದ ಮೂರ್ತಿಗಳನ್ನು ತಯಾರಿ ಮಾಡ್ತಾರೆ. ಆ ಮೂರ್ತಿಗಳನ್ನು ನಾನು ಕುಡಿಯೋ ನೀರು ಹಾಕೋದಿಲ್ಲ, ನಾವು ಹಾಳು ಬಾವಿಗೆ ಹೋಗಿತೀವಿ ಅಂದರೂ ಕೂಡ ನೋಡ್ರಿ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥ ಒಂದು ಕೂಡಲ ಸಂಗನ ಶರಣರ ಅನುಯಾಯಿಗಳು ನಾವೆಲ್ಲ. ನಾವು ಎಲ್ಲ ಜೀವಿಗಳು ಒಳ್ಳೇದು ಬಯಸವ್ರು ಅಂದ ಮೇಲೆ ನಾವು ಆ ಜಲಚರಗಳಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರ್ತಾವಂತ ಅದಕ್ಕೆ ವಿಜ್ಞಾನಿಗಳನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ. ನಾವು ನೋಡಿ, ಜಗತ್ತಿನೊಳಗೆ ಇರುವಂಥ ನೀರೊಳಗೆ ಬರೀ ಒಂದು ಗಿಂಡಿಯಷ್ಟು ನೀರು ಅದ ಅಂತ ಕುಡಿಯೋ ನೀರು. ಅಂಥ ಕುಡಿಯೋ ನೀರನ್ನ ಮಾಲಿನ್ಯ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇನ್ನು ನಾವು ಪಟಾಕಿಗಂತೂ ಹೇಳೋದು ಬೇಡ. ಪಟಾಕಿಗಳು ನೋಡಿರಿ, POP 2019 ಅದನ್ನು ನಿಷೇಧ ಕಾಯ್ದೆ ತಂದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸರ್ಕಾರ ಬರ್ತಾ ಇಲ್ಲ.
ಮತ್ತು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪರಿಮಾಣಿಕ ಅಧಿಕಾರಿಗಳು ಬರ್ತಾ ಇಲ್ಲ. ಇವತ್ತು ನಮಗೂ ಕೂಡ ಒಂದು ಸುಂದರ ಸಮಾಜ ಕಟ್ಟಲಿಕ್ಕೆ ಅಂಥ ಒಂದು ಯಾರು ಧ್ವನಿ ಎತ್ತ ರೀತಿಯೊಳಗೆ ನಾವು ನಿಂತು ಬಿಟ್ಟಿದ್ದೀವಿ. ಅದಕ್ಕೆ ಅಂಥ ಒಂದು ಅರ್ಥಪೂರ್ಣ ಆಚರಣೆ ಆಗಬೇಕು. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂದ್ರೆ ಒಟ್ಟು ಒಂದು 46 ಪ್ರೈಸ್ಗಳನ್ನು ನಾವು ಮಕ್ಕಳಿಗೆ ಕೊಟ್ಟು ನಮ್ಮ ದುಡಿಮೆ ಒಳಗಿನ ದುಡ್ಡನ್ನು ಅದಕ್ಕೆ ಬಳಸಿ ಆ ಮಕ್ಕಳು ಅದನ್ನು ತಮ್ಮ ದುಡಿಮೆಗೂ ಅಧ್ಯಾತ್ಮ ಪುಸ್ತಕಗಳನ್ನು ಕೊಳ್ಳೋದು, ತಮ್ಮ ಪಾಠೋಪಕರಣಗಳನ್ನು ಕೊಳ್ಳುವಂಥದ್ದನ್ನು ಆಗಲಿ ಅಂತೇಳಿ ನಾವು ಚಲೋ ಅಧಿಕಾರಿಗಳನ್ನು ಕರೆಸಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಇವತ್ತು ನಮ್ಮ ಸಂಸ್ಥೆ ಮಾಡ್ತಾಯಿದೆ. ಇದು ನಮ್ಮ ಸಂಸ್ಥೆಯ ಒಂದು ಪ್ರಥಮ ಕ್ರಿಯಾ ಯೋಜನೆ. ಇದೇನಂತಾರೆ, ಇದು ಮುಗಿದ ನಂತರ ಆಗಲೇ ಹೇಳಿದೆ ನಾನು, ಮುಂದಿನ ಕಾರ್ಯಕ್ರಮ ನಮ್ಮದು ಮಕ್ಕಳಿಗೆ ಶಿಬಿರವನ್ನು ಮಾಡ್ತೀವಿ. ಅದೇ ನಾವು ಮನೆಗಳಲ್ಲಿ ಇದು ದೀಪದ ಬೆಳಕಿನ ಸತ್ಸಂಗ ಅಂತಕ್ಕಂಥ ಕಾರ್ಯಕ್ರಮವನ್ನು ರಂಗೋತ್ಸವವನ್ನು ಮಾಡಿ ಮಕ್ಕಳಿಗೆ ಈಗಿರ್ತ ನಾವು ಸಂಸ್ಕಾರಗಳನ್ನು ಕೊಡಬೇಕು. ಮಕ್ಕಳು ನಮ್ಮ ಏನೈತಿ ಅಲ್ಲಿಂದ ನೋಡ್ರಿ ಡಿ ಜೆ ಹಚ್ಚಿ ಹುಡುಗರು ಕುಣಿತಾರ, ಅಶ್ಲೀಲ ಹಾಡುಗಳನ್ನು ಹಚ್ಚಿ ಮಕ್ಕಳು ನೋಡಿ ಹಂಗೆ ಕುಡಿಲಿಕ್ಕೆ ಆಗೋದಿಲ್ಲ, ಹಂಗೆ ಕುಣಿಲಿಕ್ಕೆ ಬರೋದಿಲ್ಲ, ಕುಡಿದ್ರೆ ಕುಣಿಬೇಕಾ, ಕುಣಿಯಾಕೆ ಬರ್ತದೆ ನೋಡಿರಿ. ಅದಕ್ಕೆ ನಾವು ಒಂದು ಸ್ಟೇಜ್ ಹಾಕಿಕೊಡ್ತೀವಿ ಅವ್ರಿಗೆ, ಮಕ್ಕಳಿಗೆ ಅಲ್ಲಿ ತಮ್ಮ ಪ್ರತಿಭೆಗಳನ್ನ ನಾವು ರಸ್ತೆದಾಗ ನೋಡಿರಿ ಕಲೆ ಅಂತಕ್ಕಂಥದ್ದು, ನಾವು ಕಲೆ ಒಳಗೆ ಕುಣೋದು, ರಸ್ತೆದಾಗ ಕುಣೋದು, ಅದಕ್ಕೆ ಅವಮಾನ ಮಾಡಬಾರ್ದು ಕಲೆಗೆ. ಅಂಥ ಕಲೆಗೆ ಬೆಲೆ ಸಿಗಬೇಕು, ನ್ಯಾಯ ಸಿಗಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸಂಸ್ಥೆ ಸತತ 10 ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಅದೇ ಒಂದು ರಂಗಮಂದಿರದಲ್ಲಿ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಇವತ್ತು ನಾವು ಸಂಕಲ್ಪ ಮಾಡಿದ್ದೀವಿ. ನಮಗೆ ವರ್ಣ ಇವತ್ತು ನೋಡಿರಿ ಮಳೆ ಬಂದು ಇದನ್ನು ಮೌನೇಶ್ವರ ದೇವಸ್ಥಾನದೊಳಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಇಲ್ಲೇ ನನ್ನ ಪಕ್ಕ ಇರತಕ್ಕಂಥವ್ರು ಶ್ರೀ ನಂದಕುಮಾರ್ ಚಿಲ ಅವರು ಕೂಡ ನನ್ನ ಜೊತೆ ಹೆಸ್ಕಾಮ್ದೊಳಗೆ ನೌಕರಿ ಮಾಡ್ತಾರೆ. ಅವರು ತಮ್ಮ ವೃತ್ತಿಯೊಳಗೆ ಹೆಸ್ಕಾಮ್ ಆದರೂ ಕೂಡ ಪ್ರವೃತ್ತಿಯನ್ನು ಅಧ್ಯಾತ್ಮನೂ ಅನೇಕ ನಮ್ಮೆಲ್ಲ ಬಂದು ನಮ್ಮ ಸಂಸ್ಥೆ ಕಾರ್ಯದೊಳಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಕ್ಕಳಲ್ಲಿ ಸಂಸ್ಕಾರವನ್ನು ಕೊಡುವಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸ್ವಾಗತವನ್ನು ಕೇಳಿ ನಮ್ಗೆ ಸಾಕಷ್ಟು ಸಹಕಾರವನ್ನು ಅವ್ರಿಗೂ ಎಲ್ಲ ಗುರು ಸೇವಾ ಇದು, ಅದಕ್ಕೆ ಈ ಸೇವೆಗೆ ಅವರು ಕೂಡ ಸ್ವಾಗತ ಮಾಡ್ತಾ ಅವರು ಒಂದೇ ವಿಷಯವನ್ನು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಭಾರತ ದೇಶ ಸಂಸ್ಕೃತಿ ಪ್ರಧಾನ ದೇಶ, ಯೋಗ ಪ್ರಧಾನ ದೇಶ. ನಮ್ಮ ಸ್ವತಂತ್ರ ಸಿಗುವಂಥ ಮೊದಲ ಏನು ನಮ್ಮ ಸಂಸ್ಕೃತಿ ಇತ್ತು, ಆಮೇಲೆ ಸಂಸ್ಕಾರಗಳಿದ್ದು, ಏನು ಋಷಿ ಮುನಿಗಳು ಹಾಕ್ಕೊಟ್ಟಂಥ ಒಂದು ನಮ್ಮ ಜೀವನಕ್ಕೊಂದು ಉಪಾಯಗಳಿದ್ದು, ಈಗ ಸ್ವತಂತ್ರ ಬ್ರಿಟಿಷರು ಬಂದು ನಮಗೆ ಆಳಿದ್ರಲ್ಲ 200 ವರ್ಷ ಆಳಿದಿಂದ ಆ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನು ನಮಗೆ ಹಾಳು ಮಾಡಿಟ್ಟಿದ್ದಾರೆ. ಆ ಸಂಸ್ಕೃತಿ ಸಂಸ್ಕಾರ ನಮ್ಮ ಮಕ್ಕಳ ಜೀವನದಲ್ಲಿ ಬರಬೇಕು, ಆಮೇಲೆ ಸಂಸ್ಕಾರವನ್ನು ಉಳಿಬೇಕು. ಈ ಕಾಲದೊಳಗೆ ಭಾಳ ಒಂದು ಟಿ ವಿ ಮೊಬೈಲ ಆಮೇಲೆ ಈ ಚಲನಚಿತ್ರಗಳಿಂದ ನಮ್ಮ ಸಂಸ್ಕಾರ ಸಂಸ್ಕೃತಿ ಹಾಳಾಗ್ತದೆ. ಅಂಥದಕ್ಕೆ ಇವಂಥ ಕಾರ್ಯಕ್ರಮವನ್ನು ಮುನ್ನುಗಟ್ಟಿಯಲ್ಲಿ ನಮ್ಮ ಸುರೇಶ್ ಅವರು ಮಾಡ್ತಾ ಬಂದಿದ್ದಾರೆ. ಅವರು ಬಹಳಷ್ಟೊಂದು ಈ ಸಂಸ್ಕೃತಿ ಸಲುವಾಗಿ ಒಂದು ನೋಡ್ರಿ ಒಂದು ಅಂಗವಿಕಲತೆ ಇಟ್ಕೊಂಡು ಕೂಡ ಅವರು ಇಂಥದ್ದೊಂದು ಕಾರ್ಯಕ್ಕೆ ನಮ್ಮ ಸ್ವಂತದ್ದಾದ ಒಂದು ದುಡಿಮೆದ ದುಡ್ಡನ್ನು ಹಾಕಿ ಈ ಹಳ್ಳಿ ಒಳಗೆ ಒಳ್ಳೆಯ ಒಂದು ಸಂಸ್ಕಾರ ಆಗಬೇಕು, ಮಕ್ಕಳ ಸಂಸ್ಕೃತಿ ಪ್ರಧಾನ ಆಗಬೇಕು. ಯಾಕಂದರೆ ಟಿ ವಿ ಮೊಬೈಲ್ ಇದರಿಂದ ಎಲ್ಲ ಮಕ್ಕಳು ಸಂಸ್ಕೃತಿಯೇ ಗೊತ್ತಿಲ್ಲ. ಇವತ್ತು ಯಾವ ಹಬ್ಬ ಏನು ಆಚರಣೆ ಯಾಕೆ ಮಾಡ್ತಾರೆ ಅದ್ರ ಹಿನ್ನೆಲೆ ಗೊತ್ತಿಲ್ಲ, ಉದ್ದೇಶ ಗೊತ್ತಿಲ್ಲ. ಆಚರಣೆ ಮಾಡೋದಂತ ಮಾಡೋದು, ಏನು ಮಾಡೋದು, ಗಣಪತಿ ಇಡೋದು, ಕುಣಿಯೋದು, ಕುಡಿಸೋದು, ಮದ್ಯಪಾನ ಮಾಡೋದು. ಅದಕ್ಕೆ ಬೆಲೆ ಅರ್ಥನೇ ಇಲ್ಲ. ಅದು ಗಣಪತಿ ಹಬ್ಬ ಅಂದ್ರೆ ಏನು, ಎದಕ್ಕೆ ಮಾಡಬೇಕು ಅಂತ ನಮ್ಮ ಜೀವನದೊಳಗೆ ಏನು ಪರಿಹಾರ ಆಗಬೇಕು, ಏನು ಅದರಲ್ಲಿ ಪರಿವರ್ತನೆ ಆಗಬೇಕು ಅಂತ ಆಗ್ತಾಯಿಲ್ಲ. ಸಂಸ್ಕೃತಿ ಎಲ್ಲ ಇದು ಒಂದೇ ಹಬ್ಬ ಅಲ್ಲ, ಎಲ್ಲ ಹಬ್ಬ ಹುಣ್ಣಿಮೆಗಳಾಗಲಿ ಎಲ್ಲ ಇವತ್ತಿನ ಮಕ್ಕಳು ಸಂಸ್ಕೃತಿ ಸಂಸ್ಕಾರವನ್ನು ಮರೆತು ಈ ಬ್ರಿಟಿಷರ ಪಾಶ್ಚಾತ್ಯೀಕರಣ ಆಗ್ತಾಯಿದೆ. ಇದನ್ನು ನಾವು ಬೇಕಾದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು. ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ಇಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಎಲ್ಲ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಇವತ್ತಿದ್ದ ಅಜ್ಞಾನದಿಂದ ಆಗ್ತಾಯಿದೆ. ಎಲ್ಲ ಮಕ್ಕಳಿಗೆ ನಾವು ಇವತ್ತು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ ಆಗ್ತಾಯಿಲ್ಲ. ಎಲ್ಲ ಕಡೆ ಒಂದು ತಿಳುವಂಥ ಕಾರ್ಯಕ್ರಮ ಆಗಬೇಕು. ಇಂಥ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೊಂದು ಇದು ಕೊಡಬೇಕು, ಸಪೋರ್ಟ್ ಕೊಡಬೇಕು. ಅಂದ್ರೆ ಇಂಥ ಕಾರ್ಯಕ್ರಮ ಆಗ್ತಾವೆ. ಇವತ್ತಿನ ಕಾರ್ಯಕ್ರಮ ಇವರು ಮಾಡಿದ್ದಕ್ಕೆ ನಾವು ಇಲ್ಲಿ ಸಪೋರ್ಟ್ ಕೊಡ್ಲಿಕ್ಕೆ ಬಂದಿದ್ದೀವಿ. ನಾವು ಒಂದು ಹರಿಓಂ ಅಂತ ನಾವು ಆಸಾರಾಮ್ ಬಾಪೂಜಿಯವರು ನಮ್ಮ ಶಿಷ್ಯರು. ಇಂಥ ಸಂಸ್ಕೃತಿ ಪ್ರಧಾನ ಇವತ್ತು 14 ಫೆಬ್ರವರಿ ಅಂತ ವ್ಯಾಲೆಂಟೈನ್ ಡೇ ಮಾಡ್ತಾರೆ. ಈ ಪಾಶ್ಚಾತ್ಯದ ದಿನಾಚರಣೆ ಅದು. ಇಂಥ ಒಂದು ದಿನಾಚರಣೆ ನಮ್ಮ ಭಾರತದ ಸಂಸ್ಕೃತಿ ಪ್ರಧಾನ ದೇಶದೊಳಗೆ ಇದಂತೂ ಲಾಯಕಲ್ಲ. ಇಂಥ ಸಂಸ್ಕೃತಿಯನ್ನು ಕಿತ್ತು ಒಗಿಬೇಕು. ನಮ್ಮ ದೇಶ ಅಂತ 14 ಫೆಬ್ರವರಿ ನಾವು ತಂದೆ ತಾಯಿ ಪೂಜೆ ಆಚರಣೆ ಮಾಡುವಂಥ ಮಕ್ಕಳನ್ನ ಹೇಳ್ತೀವಿ. ಇಂಥ ಸಂಸ್ಕೃತಿಯನ್ನು ನಾವು ಮಾಡ್ತೀವಿ. ಇನ್ನು ಕೆಲವೊಂದು ತುಳಸಿ ಪೂಜನೆ ಅಂದ್ರೆ ಏನಂತ ನಮ್ಮ ಮಹತ್ವದ ಒಂದೊಂದು ಗಿಡಕ್ಕೆ ಒಂದೊಂದು ಪೂಜೆಗೊಂದು ಮಹತ್ವದ. ಎಲ್ಲರೂ ಒಂದು ಪಾಶ್ಚಾತ್ಯಕೊಂಡು ನಾವು ಮಜಾಕ್ ಮಾಡ್ತಾ ಇದ್ದಾರೆ ಇವತ್ತು. ನಮ್ಮ ಮಕ್ಕಳಿಗೆ ಅದರ ಉಲ್ಟಾ ಅರ್ಥವನ್ನು ಹೇಳಿ ಅದು ನಿಮ್ಮ ದೇವರು ಅಂಥವ್ರು ಇಂಥವ್ರು ಅಂತೇಳಿ ಒಂದು ಇದು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಗೆ ಒಂದು ಬೆಲೆ ಇದ್ದಂಥ ಸಂಸ್ಕೃತಿ ಯಾವುದಕ್ಕೂ ಇಲ್ಲ. ಈ ದೇಶದ ಸಂಸ್ಕೃತಿಯಿಂದ ಇನ್ನೊಬ್ಬರು ಉದ್ಧಾರ ಆಗಬೇಕನ್ನ ನಾವು ಹಾಳಾಗಬಾರ್ದು. ನಮ್ಮ ಸಂಸ್ಕೃತಿ ನಾವು ಮರೆತು ನಮ್ಮ ಮಕ್ಕಳನ್ನು ಹಾಳಾಗ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಎಲ್ಲರೂ ಒಂದು ಪ್ರಯತ್ನ ಮಾಡಬೇಕು. ಇಂಥ ಏನಂತ ಕಾರ್ಯಕ್ರಮವನ್ನು ಮಾಡಬೇಕು. ಮಾಡಿ ನಮ್ಮ ಇದು ಸಂಸ್ಕೃತಿ ಉಳಿದ್ರೆ ನಮ್ಮ ದೇಶ ಉಳಿದ ನಮ್ಮ ಮಕ್ಕಳು ಉದ್ಧಾರ ಆಗ್ತದೆ. ಅದಕ್ಕೆ ಅಂತ ಮಾಡ್ತಾ ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ಶ್ರೀ ಸುರೇಶ್ ಅವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದನ ಅರ್ಪಿಸ್ತೀನಿ.
ಇಲ್ಲದ ನೋಡು ತಮ್ಮ ಸಿದ್ಧಾರೂಢರ ಮಹಿಮ. ಮರ್ತ ಕುಂತ ನೀ ಖರ್ಚ ಮಾಡದೆ, ಮರ್ತ ಕುಂತ ನೀ ಖರ್ಚ ಮಾಡದೆ, ನಿಗೆ ನೈತು ನಮ್ಮ ಬಣ್ಣ ರಹಿತ ಗಣಪತಿಯನ್ನ ಇಡುದು ಅಷ್ಟ ಅಲ್ರಿ, ಅಲ್ಲಿ ಏನು ಡೆಕೋರೇಷನ್ ಮಾಡ್ತಾರ ಅಲಂಕಾರಿಕ ವಸ್ತುಗಳನ್ನ ಅವರು ಈ ಪ್ಲಾಸ್ಟಿಕ್ ವಸ್ತುಗಳನ್ನ ಅಡಿಕೆ ಎಲೆ ಕಪ್ಪು ಇಂಥವುಗಳನ್ನ ಯಾರು ಬಳಸಿ ಒಂದು ಡೆಕೋರೇಷನ್ ಮಾಡೋ ಅಂಥವ್ರನ್ನು ನೀವು ಗಣನೆಗೆ ತಗೊಂಡ ಒಂದು ನೀವು ಬಹುಮಾನ ಕೊಡೋದು ವಿಶೇಷ ಮಾಡ್ರಿ ಅಂತಂದಿದ್ರು. ಆ ರೀತಿಯಾಗಿ ನಾವು ಅನೌನ್ಸ್ ಮಾಡಿದ್ದೀವಿ. ಕೇವಲ ಆ ರೀತಿಯಾಗಿ 3 ಜನರ ಮಾತ್ರ ನ್ಯಾಚುರಲ್ ಆಗಿ ಯಾವುದೇ ಬಲೂನ್ಗಳಾಗಲಿ ಒಂದು ಪ್ಲಾಸ್ಟಿಕ್ ಇದಾಗಲಿ ಅಂತ ಗಣಪತಿಯನ್ನು ಇಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಅಭಿನಂದನಾ ಸಮಾರಂಭವಾಗಿ ಇವತ್ತು ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮದ ವಹಿಸಿದಂತಹ 2 ಮಹಾಸ್ವಾಮಿಗಳವರ ಪಾದಕ್ಕೆ ಪಡಿಮಟ್ಟು ವೇದಿಕೆ ಮೇಲೆ ಇದ್ದಂತಹ ತಮ್ಮ ಜೀವನವೇ ಕಲೆ, ಕಲೆಯೇ ಜೀವನ. ಇದನ್ನು ನೋಡಿದಾಗ ನನಗೆ ನನ್ನ ಬಾಲ್ಯದ ನೆನಪುಗಳು ಮರುಕಳಿಸ್ತಾ ಇದೆ. ಬಹುಶಃ ಇದೇ ವಯಸ್ಸು ನಂದು. ನಾನು ಗಣಪತಿ ಮಾಡಿದೆ ಗುರುಗಳು. ಗಣಪತಿ ನಿಜಕ್ಕೂ ಮಂಗಲ ಮೂರ್ತಿ. ಆ ಮೂರ್ತಿ ಅವನ ಬಗ್ಗೆ ಇಷ್ಟು ನನಗೆ ಒಂದು ವ್ಯಾಮೋಹ ಇತ್ತಲ್ಲ, ಆ ಕೊನೆಯ ದಿನ ಗಣಪತಿ ಕಳಿಸೋ ಸಂದರ್ಭದಲ್ಲಿ ನನ್ನ ಕಣ್ಣೊಳಗೆ ನೀರು ಬರ್ತಿತ್ತು. ಈ ಮೂರ್ತಿನ 11 ದಿನ ಪೂಜೆ ಮಾಡೀವಿ, ಈಗ ಹೋಗಿ ಬಾವ್ಯಾಗ ಹಾಕಲ್ಲಪ್ಪ. ಅಷ್ಟು ಆ ಮಂಗಲ ಮೂರ್ತಿ ಬಗ್ಗೆ ಭಕ್ತಿ ಗೌರವ ನನಗೆ. ಆ ಮೂರ್ತಿಗಳನ್ನು ನಾನೇ ಮಾಡ್ತಿದ್ದೆ, ಸ್ವತಃ ನಾನೇ ಮಾಡ್ತಿದ್ದೆ. ಒಂದು ಸಂದರ್ಭ ನೆನಪಾಗ್ತದೆ. ನನ್ನ ವಿದ್ಯಾಗುರುಗಳಾದಂಥ RY ಕಾಳೆ ಎನ್ನುವಂಥವ್ರು, ಸುಮಾರು ನಾನು 4ನೇ ತರಗತಿಯಲ್ಲಿ ಇದ್ದಿರಬೇಕು. ಆ ಸಂದರ್ಭದಲ್ಲಿ ನಾನು ಆ ಗಣಪತಿ ಮಾಡಿ ಅದಕ್ಕೆ ಬಣ್ಣ ಅದು ಹಚ್ಚಿದಾಗ, ಈ ವರ್ಷ ನಾನು ನನ್ನ ಶಿಷ್ಯ ಮಾಡಿದ ಗಣಪತಿನೇ ನಾನು ಪೂಜಾ ಮಾಡೋದು ಮನೆಯೊಳಗೆ ತಿಳ್ಕೊಂಡು ಅದನ್ನೇ ಕುಂದ್ಕೊಳಕ್ಕೆ, ಅವ್ರ ಮನೆ ಕುಂದ್ಕೊಳ್ದಾಗಿತ್ತು. ಶಿರೂರ್ಲಿಂದ ಕುಂದ್ಕೊಳಕ್ಕೆ ಅದನ್ನು ತಗೊಂಡು ಹೋಗಿ ನಾ ಮಾಡಿದ ಗಣಪತಿನ ಆ ವರ್ಷ ಪೂಜೆ ಮಾಡಿದ್ರು ಮನೆಯೊಳಗೆ. ಇದೊಂದು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತದೆ. ಅಷ್ಟೊಂದು ಶಿಷ್ಯ ವಾತ್ಸಲ್ಯ ಆ ಗುರುಗಳದಿತ್ತು ನನ್ನ ಬಗ್ಗೆ. ಬಹಳ 4ನೇ ತರಗತಿಯ ಹಂತದೊಳಗನೆ ನಾನು ಅಂಥ ಗುರುಗಳ ಒಂದು ಗಮನವನ್ನು ಸೆಳೆದವನಾಗಿದ್ದೆ. ಮುಂದೆ ಏನೇನೋ ಕಾರಣಾಂತರಗಳಿಂದ ಈ ಸಾಹಿತ್ಯ, ಸಂಗೀತ, ನಾಟಕದ ಕಡೆ ಒಲವು ಮೂಡಿ ಅದನ್ನು ಮಾಡೋದು ಬಿಟ್ಟು ಬಿಟ್ಟೆ. ಒಂದು 2-3 ವರ್ಷ ನಾನು ನಿರಂತರ ಮೂರ್ತಿಗಳನ್ನು ಮಾಡಿದ್ದೆ. ಆದ್ರೆ ಇವತ್ತಿಲ್ಲಿ ಏನು ಒಂದು ವಿಶೇಷ ಅಂದ್ರೆ, ಪರಿಸರ ಸ್ನೇಹಿ ಗಣಪತಿಗಳನ್ನ ಮಾಡುವಂತದನ್ನ, ಪರಿಸರ ಸ್ನೇಹಿ ಗಣಪತಿಯನ್ನ ಪೂಜೆ ಮಾಡುವಂತ ವ್ಯವಸ್ಥೆಯನ್ನ ಈ ಮಕ್ಕಳ ತಲೆಯಲ್ಲಿ ತುಂಬುವಂತ ಕ್ರಿಯೆ ನಡೆದಿದೆ. ಇದು ಬಹಳ ಅವಶ್ಯ, ಬಹಳ ಅನಿವಾರ್ಯ. ಇವತ್ತಿನ ಸಂದರ್ಭದಲ್ಲಿ ನಮಗೆ ಇಂಥ ಜ್ಞಾನೋದಯವನ್ನು ಮಾಡುವಂಥ ಯಾರು ಹಿರಿಯರು ಕೂಡಿರಲಿಲ್ಲ. ಇವತ್ತಿಗೂ ನಾವು ಆ ಬಣ್ಣದ ಗಣಪತಿನೇ ಪೂಜೆ ಮಾಡ್ಕೊಂತ ಹೊಂಟಿದ್ದೀವಿ. ಆದ್ರೆ ಈ ಊರಿನ ಈ ಒಂದು ಪರಿಸರ ಪ್ರಜ್ಞೆ ಇದೆಯಲ್ಲ, ಇದು ನನಗೆ ಬಹಳ ಮೆಚ್ಚುಗೆ ಆಗ್ತಿದೆ. ತಾಯಂದಿರ ಒಂದು ಪರಿಸರ ಪ್ರಜ್ಞೆ ಇರ್ಬೋದು, ಇಲ್ಲಿ ಹಿರಿಯರ ಪರಿಸರ ಪ್ರಜ್ಞೆ ಇರ್ಬೋದು, ಇದನ್ನ ಮಕ್ಕಳಿಗೆ ಬಿತ್ತುವಂತ ಈ ಒಂದು ಕ್ರಿಯೆ ಇದೆಯಲ್ಲ, ಇದು ಬಹಳ ಅದ್ಭುತವಾದಂತ ಒಂದು ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇಂದಿನ ಶಕ್ತಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೀಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ಜನಸಾಗರ ಸಂಸ್ಥೆಯನ್ನು ಹುಟ್ಟು ಹಾಕಿ ಕಲೆ, ಸಾಹಿತ್ಯ, ನಾಟಕ ಈ ಮುಖಾಂತರವಾಗಿ
ಜನಮಾನಸಕ್ಕೆ ಸಂಸ್ಕೃತಿಯ ರಸದೌತಣವನ್ನೇ ಉಣಿಸ್ತಕ್ಕಂಥ ಸುರೇಶ್ ಆರುಬಿಡಿ ಅವರಿಗೆ ನಾನು ಇಲ್ಲಿಂದನೇ ಭಕ್ತಿಯಿಂದ ಶರಣಾರ್ಥಿಗಳನ್ನ ಸಮರ್ಪಿಸಿ ಅವರ ಸಹೋದರಿಯರು ಅವರ ಪರವಾಗಿ ಬಂದು ವೇದಿಕೆ ಮೇಲೆ ಕೂತ್ಕೊಂಡು ನಿರ್ಗಮಿಸಿದ್ದಾರೆ. ಪಕರಂ ತಾಯಿಯವರು ಪರಿಸರ ಇದ್ರನ್ನೇ ನಾವು ಉಳಿತೀವಿ, ಇಲ್ಲಂದ್ರೆ ಉಳಿಯಂಗಿಲ್ಲ. ಮುಂಬರುವ ದಿನಮಾನಗಳು ಇಂಥ ಭಯಾನಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾಗ್ತದಲ್ಲ. ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರು ತಾವು ಲಿಂಗೈಕ್ಯರಾಗುವುದಕ್ಕಿಂತ ಪೂರ್ವಭಾವಿಯಾಗಿ 6 ತಿಂಗಳ ಕಾಲ ಇತ್ತು. ಅವಾಗ ಸುಮಾರು ಒಂದು 300 ನಾಡಿನ ಮಠಾಧಿಪತಿಗಳಿಗೆ ಕಣೇರಿ ಅಪ್ಪುಳವರ ನಿರ್ದೇಶನದಲ್ಲಿ ಮಾರ್ಗದರ್ಶನದಲ್ಲಿ ಒಂದು ಚಿಂತನ ಮಂಥನ ಸಭೆಯನ್ನು ಏರ್ಪಡಿಸಿದರು. ಏನದು ಚಿಂತನ ಮಂಥನ ಸಭೆ ಅಂದರೆ ಪಂಚತತ್ವಗಳ ಅರಿವನ್ನು ಮೂಡಿಸುವುದು. ಪಂಚತತ್ವಗಳಿಂದನೇ ಈ ಜಗತ್ತು ಸೃಷ್ಟಿಯಾಗಿದೆ. ಒಂದು ವೇಳೆ ಪಂಚತತ್ವಗಳು ನಾಶದ ಅಂಚಿನಲ್ಲಿ ಇವತ್ತಿದ್ದಾವೆ, ಆ ನಿಟ್ಟಿನೊಳಗೆ ಏನಾದರೂ ಪಂಚತತ್ವಗಳು ಅವು ನಾಶ ಆದರೆ ಅದು ಮಾನವ ಕುಲ ಅಲ್ಲ, ಇಡೀ ಜೀವ ಜಗತ್ತಿನ ನಾಶವೇ ಆಗ್ತದೆ ಅನ್ನುವಂಥ ಮಾತನ್ನ ಅಪ್ಪವ್ರು ಹೇಳಿ ಆ ಪಂಚತತ್ವದ ಬಗ್ಗೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಸುಮಾರು ಲಕ್ಷಾಂತರ ಜನರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಅದು ಕಣೇರಿಯ ಸಿದ್ಧಗಿರಿ ಒಂದು ಮಠದಲ್ಲಿ. ಏನು ಇವತ್ತು ನೀರು ಕಲುಷಿತವಾಗ್ತಾ ಇದೆ, ನೀರು ಸಂಜೀವಿನಿ ಅಂತ ಕರೀತಾರೆ. 75% ಏನು ನೀರು ಐತಲ್ಲ, ಇನ್ನುಳಿದ ನೀರು ಬರೀ ಕೇವಲ 23% ಅಷ್ಟೇ ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು. ವಿಚಾರ ಮಾಡ್ಬೇಕು ನಾವೆಲ್ಲ. 23% ನೀರು ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಈಗಲೂ ಕೂಡ ಏನಪ್ಪ ಅಂದರೆ ಕೆಲವೊಂದು ಗ್ರಾಮಗಳಿದ್ದಾವೆ, ಕೆಲವೊಂದು ನಗರಗಳಿದ್ದಾವೆ, ನೀರಿನಿಂದ ಬಿಕ್ಕಿಸುವಂಥ ಪರಿಸ್ಥಿತಿ ಎದುರಾಗ್ತದೆ ಬ್ಯಾಸಗಿ ದಿನಮಾನದಲ್ಲಿ. ಅದಕ್ಕೆ ಆ ನಿಟ್ಟಿನೊಳಗೆ ನಾವೇನಾದರೂ ನಾವು ಗಣಪತಿ ಎಲ್ಲಿ ಹಾಕ್ತೀವಿ, ಸಿಹಿ ನೀರಾಗ ಹೋಗಿ ಹಾಕ್ತೀವಿ. ಅವು ಗಣಪತಿ ಏನಪ್ಪ ಅಂದರೆ ಕೆಮಿಕಲ್ಸ್ ಉಳ್ಳಂಥ ಗಣಪತಿಗಳು, ಪ್ಲಾಸ್ಟರ್ ಆಫ್ ಸರ್ಜರಿ ಏನಂತಾರಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ಲಿಂದ ಅವುಗಳನ್ನು ನಿರ್ಮಾಣ ಮಾಡ್ತಾರ. ಅವು ಕರಗೋದೇ ಇಲ್ಲ. ಅವುಗಳನ್ನ ಬಾಯಿಯೊಳಗೆ ಹಾಕಿಬಿಡ್ತೀವಿ, ಅವು ಕರಗೋದಿಲ್ಲ. ಮತ್ತೆ ಅದು ಬಂಡನೂ ಕೂಡ ಏನಪ್ಪ ಅಂದರೆ ಅದು ಭಾಳ ಭಯಾನಕ. ಅದು ಪ್ರಕೃತಿಗೆ ಏನಪ್ಪ ಅಂದರೆ ಅದು ಭಾಳ ಅಡ್ಡ ಪರಿಣಾಮವನ್ನು ಉಂಟು ಮಾಡ್ತದೆ. ಅದಕ್ಕೆ ಇಂದೂ ಕೂಡ ಏನಪ್ಪ ಅಂದರೆ ಗಣಪತಿ ಪವಿತ್ರವಾಗಿರ್ತಕ್ಕಂಥ ಭೂಮಿಯನ್ನು ಮಣ್ಣಿನಿಂದನೇ ತೆಗೆದೇನಪ್ಪ ಅಂದರೆ ಗಣಪತಿಯನ್ನು ಮಾಡಿದ್ದಾರೆ. ಅದಕ್ಕೆ ಆ ನಿಟ್ಟಿನೊಳಗೆ ನಾವು ಪೂಜಿಸುವಂಥ ಗಣಪತಿ ಅದು ಮಣ್ಣಿನ ಗಣಪತಿ ಇದಾಗಿರಬೇಕು ಅಂತ ತಿಳ್ಕೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ಏನಪ್ಪ ಅಂದರೆ ಪರಿಸರ ಪ್ರೇಮಿಗಳು ಹೇಳ್ತಾನೆ ಬಂದಿದ್ದಾರೆ. ಅದಕ್ಕೆ ಈ ವರ್ಷ ಅದನ್ನು ವ್ಯಾಪಕವಾಗಿ ಏನಪ್ಪ ಅಂದರೆ ಪ್ರಚಾರ ಮಾಡಿರ್ತಕ್ಕಂಥವರು ತಾಯಿಯವರಿಗೆ ಒಂದು ಜೋರಾದ ಚಪ್ಪಾಳಿನ ತಟ್ಟಬೇಕು. ನಾವು ಮುಂಬರುವ ದಿನಮಾನಗಳಲ್ಲಿ ಏನಪ್ಪ ಅಂದರೆ ಈ ರೀತಿ ವ್ಯಾಪಕವಾಗಿ ಜನಮಾನಸದಲ್ಲಿ ಏನಪ್ಪ ಅಂದರೆ ಅವುಗಳನ್ನು ಬಿತ್ತಿಸ್ಲಿಕ್ಕಂದ್ರೆ ಭಾಳ ನಾವು ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಈ ಗಣಪತಿ ಕೂಡಿಸುವಂಥ ಪ್ರಸಂಗದಲ್ಲಿ ದುಂದು ವೆಚ್ಚಗಳನ್ನು ಮಾಡಕತ್ತೀವಿ. ಅದು ಯಾವುದಕ್ಕಾಗಿ ದುಂದು ವೆಚ್ಚ? ನೀವು ದಾಸೋಹ ಮಾಡ್ರಿ, ಕುಣಿಸ್ರಿ, ತಿನ್ನಿಸ್ರಿ, ಅದರಿಂದ ಏನು ಕೆಟ್ಟ ಪರಿಣಾಮ ಆಗಲ್ಲ, ನಮ್ಮ ರೈತನಿಗೆ ಉಪಯೋಗ ಆಗ್ತದೆ. ನಮ್ಮ ಇಲ್ಲಿ ಬೆಳೆದಿರ್ತಕ್ಕಂಥ ಆ ರೈತನ ಉತ್ಪನ್ನಗಳಿಗೆ ಏನಪ್ಪ ಅಂದರೆ ಅದು ಮಾರಾಟ ಆಗ್ತಾ, ಅದರಿಂದ ಏನಪ್ಪ ಅಂದರೆ ಅಡ್ಡ ಪರಿಣಾಮ ಆಗಲ್ಲ, ಉಂಡು ಸಂತೃಪ್ತಿಯನ್ನು ಪಡ್ತಾ ಇದ್ದಾರೆ. ಇನ್ನೇನಿದು ಪ್ಲಾಸ್ಟಿಕ್ ಬಂದಾವಲ್ಲ, ಪ್ಲಾಸ್ಟಿಕ್ ಪರಪರಿ, ಪ್ಲಾಸ್ಟಿಕ್ ಮಯವಾಗಿರ್ತಕ್ಕಂಥ ಇದು ಜಳಕು ಬಳಕೆನ ನೀವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡ್ತೀರಿ? ಗಣಪತಿ ಬಲ್ಲಿ ಏನೆಲ್ಲ ಅದೆಲ್ಲ ಪ್ಲಾಸ್ಟಿಕ್ಕೇ ಐತಿ. ಅಷ್ಟೇ ಅಲ್ಲ, ಮತ್ತೆ ಪಟಾಕಿಗಳನ್ನು ಹಾರಿಸ್ತೀವಿ. ಅದು ಏನಪ್ಪ ಅಂದರೆ ಈ ವಾತಾವರಣದ ಮೇಲೆ ಏನಪ್ಪ ಅಂದರೆ ಭಾಳ ಕೆಟ್ಟ ಪರಿಣಾಮ ಉಂಟಾಗ್ತದ. ಮುಂಬರುವ ದಿನಮಾನಗಳಲ್ಲಿ ಏನಪ್ಪ ಅಂದರೆ ಓಜೋನ್ ಪದರ ಈಗಾಗಲೇ ಅದು ಏನಪ್ಪ ಅಂದರೆ ತೆಳುವಾಗ್ಯದ. ಎಲ್ಲ ವಿಜ್ಞಾನಿಗಳು ಹೇಳಕತ್ಯಾರ. ಇದು ಮುಂಬರುವ ದಿನಮಾನಗಳಲ್ಲಿ ಇದೇ ರೀತಿ ಏನಪ್ಪ ಅಂದರೆ ಸಾಗಿದರ ನಾವು ಏನಪ್ಪ ಅಂದರೆ ಭಾಳ ಭಯಾನಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದ. ನಮ್ಮ ಕಣ್ಣಾಗ ನೀರಲ್ಲ, ರಕ್ತ ಬರುವಂಥ ಪರಿಸ್ಥಿತಿ ನಮ್ಗೆ ಉಂಟಾಗ್ತದ. ಅದಕ್ಕೆ ಆ ನಿಟ್ಟಿನೊಳಗೆ ಏನಪ್ಪ ಅಂದರೆ ನಾವು ಜಾಗೃತರಾಗೋಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇಂಥ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ಆರುಬಿಡಿ ನಮ್ಮ ಸುರೇಶ್ ಆರುಬಿಡಿ ಅವರು ಮಾಡ್ತಕ್ಕಂಥ ಈ ಕಾರ್ಯ, ಅವರಿಗೆ ಸಹಯೋಗವನ್ನು ನೀಡಿರ್ತಕ್ಕಂಥ ತಾಯಿಯವರಿಗೆ ಅವ್ರ ಮನೆಗೆ ಹೋಗಿದ್ವಿ ನಾವು. ನಮ್ಮ ಬಸವರಾಜ್ ಬೆಂಗೇರಿ ಸರ್ ಅವ್ರನ್ನ ಹೋಗಿದ್ದೀವಿ. ಅವ್ರ ಮನೆಯೊಳಗೆ ಏನಪ್ಪ ಅಂದರೆ ಪರಿಸರ ಸ್ನೇಹಿ ಗಣಪನನ್ನು ಕೂಡಿಸಿ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆ ನಿರ್ಮಾಣ ಮಾಡಿದರು. ಏನದು ವೇದಿಕೆ? ಅಲ್ಲಿ ಹುಲ್ಲಿನ ಗುಡಿಸಿಲ್ಲ, ಹುಲ್ಲಿನಿಂದ ತಯಾರು ಮಾಡಿರ್ತಕ್ಕಂಥ ಹೊಟ್ಟೆ ಪ್ಲಾಸ್ಟಿಕ್ ಇರಲಿಲ್ಲ. ಅದನ್ನ ನೋಡಿ ನಮ್ಗೆ ಭಾಳ ಸಂತೋಷ ಆಯ್ತು. ಅದನ್ನ ನೋಡಿನೇ ಬಾಲ್ಯದ ನೆನಪುಗಳು ಏನಪ್ಪ ಅಂದರೆ ನಮ್ಮ ಬೆಂಗೇರಿ ಸರ್ ಅವರಿಗೆ ಏನಪ್ಪ ಅಂದರೆ ನೆನಪಾಯಿತು.
ಈ ರೀತಿಯಾಗಿರ್ಬೇಕಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಆ ನಿಟ್ಟಿನೊಳಗೇನಪ್ಪ ಅಂದರೆ ದೇವರಂತರೂ ನಿಮ್ಮಲ್ಲೇ ಅದಾನ, ಆದರೂ ಕೂಡ ಆರಂಭದ ಹಂತದಲ್ಲಿ ಅವೆಲ್ಲ ಬೇಕಾಗೋದ್ರಿಂದ ಏನಪ್ಪ ಸ್ವಾಮಿಗಳು ಹಿಂಗೆ ಹೇಳ್ತಾರ, ಒಂದು ಕಡೆ ಹಂಗೆ ಹೇಳ್ತಾರ ಅಂತ ನಿಮ್ಮಲ್ಲಿ ಅವು ಗೊಂದಲಗಳು ಉಂಟಾಗ್ಬಿಡೋದು. ನಾನು ಇಲ್ಲೇ ಮಾತಾಡ್ತೀನಿ ಮತ್ತೊಂದು ವೇದಿಕೆ ಮೇಲೆ ಆ ಒಂದು ವಚನವನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಕಲ್ಲು ದೇವರು ದೇವರಲ್ಲ. ಇದು ಬಹಳ ಚೆನ್ನಾಗಿ ತಿಳ್ಕೊಬೇಕು ನಾವೆಲ್ಲ. ಇದು ವಚನ ಕೇಳ್ರಿ ಒಂದ್ಸರಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ತಾಮ್ರ, ಹಿತ್ತಾಳೆ, ಕಂಚು, ಅಷ್ಟಲೋಹಗಳಿಂದ ಮಾಡಿದಂಥ ದೇವರುಗಳು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ. ಇಷ್ಟು ಈ ವಚನವನ್ನು ಇಷ್ಟು ಅದ್ಭುತವಾಗಿ ಅಪ್ಪಗಳು ಸಿದ್ದೇಶ್ವರಪ್ಪಗಳು ಬಿಡಿಸಿದ್ರಲ್ಲ. ಕಲ್ಲು ದೇವರು ಯಾವಾಗ ಆರಂಭದಲ್ಲಿ ಗೊತ್ತಿಲ್ಲದವರಿಗೆ, ಭಕ್ತಿಯ ಗಂಧಗಾಳಿಯೂ ಕೂಡ ಗೊತ್ತಿಲ್ಲದವರಿಗೆ ಅವ್ರಿಗೆ ವಸ್ತುಗಳನ್ನು ಕೊಟ್ಟೇನಪ್ಪ ಅಂದ್ರೆ ಅದ್ರ ಮೇಲೆ ಪ್ರೇಮವನ್ನು ಹುಟ್ಟಿಸ್ಬೇಕಾಗ್ತದೆ.